ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗೋದನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಬಹುದು ಅಂತ ತೋರಿಸ್ತೀನಿ. ಕೆಲವೊಬ್ಬರಿಗೆ ಊಟ ತಿಂಡಿ ಆದ ತಕ್ಷಣ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗ್ಬಿಡತ್ತೆ. ಇನ್ ಕೆಲವೊಬ್ಬರಿಗೆ ಏನಾಗತ್ತೆ, ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೂ ಇದು ಹೆಲ್ಪ್ ಆಗತ್ತೆ. ಊಟ ತಿಂಡಿ ಆದ ತಕ್ಷಣ ಒಂದು 10 ಮಿನಿಟ್ಸ್ ಎಲ್ರು ವಾಕ್ ಮಾಡೋದು ಒಳ್ಳೇದು. ಅದ್ರ ಜೊತೆಗೆ ಈ ತರ ನಿಂತ್ಕೊಂಡು ಸ್ಟ್ರೇಟ್ ಆಗಿ ಹ್ಯಾಂಡ್ಸ್ ಅನ್ನ ಅಪ್ ಲಿಫ್ಟ್ ಮಾಡೋದು ಡೌನ್, ಜೊತೆಗೆ ಹೀಲ್ಸ್ ಅನ್ನ ಲಿಫ್ಟ್ ಮಾಡೋದು ಡೌನ್, ಎರಡನ್ನು ಒಟ್ಟಿಗೆ ಮಾಡಿ ಈ ತರ ಮೂವ್ ಮಾಡೋದ್ರಿಂದ ನಿಮ್ಗೆ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗೋದನ್ನ ಕಂಟ್ರೋಲ್ ಮಾಡ್ಕೊಬಹುದು. ಜೊತೆಗೆ ಇಂಡೈಜೆಷನ್ ಪ್ರಾಬ್ಲಮ್ ಇದ್ರೂ ಹೆಲ್ಪ್ ಆಗುತ್ತೆ. ಇದನ್ನ ನೀವು ಎಷ್ಟು ಕೌಂಟ್ ಆಗುತ್ತೋ ನಿಮ್ಮ ಹತ್ರ ಫ್ಯೂ ಸೆಕೆಂಡ್ಸ್ ಅಥವಾ ಎಷ್ಟು ಕೌಂಟು ಅಂತ ಫಿಕ್ಸ್ ಮಾಡ್ಕೊಂಡು ನೀವು ಇದನ್ನ ಮಾಡ್ಬೋದು. ಮಿನಿಮಮ್ 20 ಕೌಂಟ್ ಆದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ಅಷ್ಟೊಂದು ವರ್ಕ್ ಆಗಲ್ಲ. ಈ ತರ ವಾಲ್ ಸಪೋರ್ಟ್ ತಗೊಳ್ಳಿ. ನೀವು ಚೇರ್ ಮೇಲೆ ಹೇಗೆ ಕೂರ್ತೀರೋ ಅದೇ ತರ ವಾಲ್ಗೆ ಸಪೋರ್ಟ್ ತಗೊಂಡು ಈ ತರ ಕೂತ್ಕೊಬೇಕು. ಲೆಗ್ 90 ಡಿಗ್ರಿ ಫೋಲ್ಡ್ ಆಗೋ ತರ ಇರ್ಲಿ. ಬ್ಯಾಕ್ ಅಲ್ಲಿ ಎಲ್ಲೂ ಕರ್ವ್ ಆಗದೆ ಇರೋ ತರ ನೋಡ್ಕೊಳ್ಳಿ. ಸ್ಟ್ರೇಟ್ ಆಗಿ ನಿಮ್ಮ ಬೆನ್ನನ್ನ ವಾಲ್ಗೆ ಟಚ್ ಮಾಡ್ತಾ ಇರಿ. ಫ್ಯೂ ಸೆಕೆಂಡ್ಸ್ ಇಲ್ಲಿ ಸ್ಟೇ ಮಾಡಿ. ಈ ತರ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗೋದನ್ನ ನಾವು ಕಂಟ್ರೋಲ್ ಮಾಡ್ಕೊಬಹುದು. ಮತ್ತೆ ಇಂಡೈಜೆಷನ್ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಸೊ ಟ್ರೈ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.